ಪ್ರೈಸ್ ದ ಲಾರ್ಡ್. ನಾನು ಏಂಜಲ್ ಗಂಗೋತ್ರಿ. ಈ ಒಂದು ಸಮಯದಲ್ಲಿ ನಾನು ಈ ಒಂದು ಟೆಸ್ಟಿಮನಿನ ಶೇರ್ ಮಾಡೋದ್ರಲ್ಲಿ ಸಂತೋಷವುಳ್ಳವಳಾಗಿದ್ದೇನೆ. ಸೊ ಹೇಗೆ ಎಲ್ರಿಗೂ ಒಂದು ಲೈಫಲ್ಲಿ ಚಿಕ್ಕ ವಯಸ್ಸಿಂದ ಒಂದು ಡ್ರೀಮ್ಸ್ ಅನ್ನೋದಿರುತ್ತೋ ಅದೇ ರೀತಿಯಾಗಿ ನನಗೂ ಕೂಡ ಒಂದು ಡ್ರೀಮ್ ಅನ್ನೋದಿತ್ತು. ಅದು ನಾನು ಡಾಕ್ಟರ್ ಆಗಬೇಕು, MBBS ಮಾಡಬೇಕು ಅನ್ನೋದಾಗಿತ್ತು. ಅದೇ ರೀತಿಯಾಗಿ ಒಂದು 12th ಗ್ರೇಡ್ ಮುಗಿಸುವಾಗ ಒಂದು ಸ್ಟಡಿ ಅಬ್ರಾಡ್ ಅನ್ನೋ ಒಂದು ಆಫರ್ ಬಂತು. ಸ್ಟಡಿ ಅಬ್ರಾಡ್ ಅನ್ನೋದು ಗೊತ್ತಾದ ಮೇಲೆ ಸೊ ಅದ್ರ ಮೇಲೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸೊ ಯಾಕೆ ಅಬ್ರಾಡಲ್ಲಿ ಹೋಗಿ ಒಂದು ಎಜುಕೇಷನ್ ಮಾಡಬಾರ್ದು ಅಂತ. ಆವಾಗ ಒಂದು ಮನೆಯಲ್ಲಿ ಸಿಚುಯೇಷನ್ಗೆ ನಾನು ನೋಡುವಾಗ ಇದು ಸಾಧ್ಯವಿಲ್ಲ ಅಂತ ಎಷ್ಟೊಂದು ಸಲ ಒಂದು ಹೋಪ್ ಕಳ್ಕೊಂಡವಾಗಲೂ ನಮ್ಮ ಸಭೆಯಲ್ಲಿ ಒಂದು 7 days ಫಾಸ್ಟಿಂಗ್ ಪ್ರೇಯರ್ ನಡೀತಾ ಇತ್ತು. ನಾನು ಅದನ್ನು ಜಾಯಿನ್ ಆಗುವಾಗ ಸೇವಕರ ಮುಖಾಂತರ ದೇವರು ನನ್ನನ್ನು ಇನ್ನೂ ವಾಕ್ಯದಲ್ಲಿ ಬಲಪಡಿಸಿದ್ರು. ಆವಾಗ ಕೀರ್ತನೆ 61:2 ನಾನು ಹತ್ತಲಾಗದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು ಎಂಬುದಾಗಿ ದೇವರು ಆ ಒಂದು ವಾಕ್ಯದ ರೀತಿಯಲ್ಲೇ ನನ್ನನ್ನು ನಡೆಸ್ಕೊಂಡು ಬಂದರು. ಹೇಗೆ ಒಂದು ಎಷ್ಟೇ ರಿಜೆಕ್ಷನ್ಸ್ ಬರಲಿ, ಎಷ್ಟೇ ಎಲ್ಲದರಲ್ಲೂ ಇಂಪಾಸಿಬಿಲಿಟೀಸ್ ಆಗುವಾಗಲೂ ದೇವರು ಅದೆಲ್ಲನೂ ಒಂದು ರೀತಿಯಲ್ಲಿ ಮಾರ್ಪಡಿಸಿದ್ರು. ಆ ಒಂದು ಎಲ್ಲವನ್ನು ದೇವರಿಗೆ ಸಮರ್ಪಿಸಿಕೊಡುವಾಗ ಇಂಪಾಸಿಬಿಲಿಟೀಸ್ ಇದ್ದದನ್ನೆಲ್ಲ ಪಾಸಿಬಲ್ ಆಗಿ, ರಿಜೆಕ್ಷನ್ಸ್ ಇದ್ದದನ್ನೆಲ್ಲ ಒಂದು ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ದೇವ್ರು ಮಾರ್ಪಡಿಸ್ಕೊಟ್ರು. ಇಂದ ನಾನು ಎಲ್ಲ ಯೂತ್ಸ್ಗೆ ಎನ್ಕರೇಜ್ ಮಾಡೋದೇನೆಂದರೆ, ಏನೇ ಇಂಪಾಸಿಬಿಲಿಟೀಸ್ ಇದ್ದರೂ, ಎಷ್ಟೇ ರಿಜೆಕ್ಷನ್ಸ್ ಆದರೂ ಒಂದು ಮನಗುಂದಿದವರಾಗದೆ ಅದನ್ನು ದೇವ್ರಿಗೆ ನೀವು ಸಮರ್ಪಿಸಿ ಕೊಟ್ಟರೆ ಎಲ್ಲವೂ ಸಿಚುಯೇಷನ್ ಚೇಂಜ್ ಮಾಡಲು ದೇವ್ರು ಶಕ್ತರಾಗಿದ್ದಾರೆ. ಸೊ ಇದು ನನ್ನ ಒಂದು ಲೈಫ್ ಟೆಸ್ಟಿಮನಿ ಆಗಿತ್ತು. ಥ್ಯಾಂಕ್ ಯು.